ಡಿ.ಕೆ. ಶಿವಕುಮಾರ್ ಅವರ ಹೆಸರು 6 ತಿಂಗಳಿಂದ ಬಹಳ ಹೆಚ್ಚಾಗಿ ನೀವು ಬಳಸ್ತಾ ಇದ್ದೀರಾ. ಯಾಕೆ ಈ ತರ? ಜನಾರ್ದನ ಪೂಜಾರಿ ಅವರನ್ನು ಮುಗಿಸಿದ್ರು, ಶ್ರೀ ಶಿವಮೂರ್ತಿ ನಾಯಕರನ್ನ ಮುಗಿಸಿದ್ರು, ಮಾಲಿಕೆಯ ಗುತ್ತಿದಾರನ ಹೊರಗಡೆ ದಬ್ಬಿದಿರಿ. ಸ್ವಾಮಿಗಳು ಅಂದ ತಕ್ಷಣ ಈ ರೀತಿಯಂತ ಅಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಸರ್ಕಾರ ದುಡ್ಡುಗಳನ್ನ ತಗೊಂಡು ಕೋಟ್ಯಾಂತರ ರೂಪಾಯಿ. ಆ ಕಾಂಗ್ರೆಸ್ ಪಕ್ಷ ಈಕ್ವಾಲಿಟಿಯಲ್ಲಿ ಇದೆಯಾ? ಸಮಾನತೆ ಮತ್ತು ಸಾಮಾಜಿಕ ನ್ಯಾಯವನ್ನೇ ಕೊಟ್ಟಿದ್ದೀರಾ? ಹಾಗೆ ಅಂದ್ರೆ ಇದು ಚರ್ಚೆ ಆಗಬೇಕಾಗತ್ತೆ. ಈಗ ರಾಜಕೀಯಕ್ಕೆ ನೀವು ಪಾದಾರ್ಪಣೆ ಮಾಡಿದ್ಮೇಲೆ ಈಗ ಹೇಗೆ ಅಭಿವೃದ್ಧಿಗಳನ್ನ ಮಾಡ್ತೀರಾ? ಜನಗಳಿಗೆ ಯಾವ ರೀತಿ ಇಷ್ಟ ಆಗುತ್ತೆ? ಯಾರಾದ್ರೂ ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಬಂದಾಗ ಅವ್ರನ್ನ ಕಾಂಗ್ರೆಸ್ ಪಕ್ಷ ಸಾಧ್ಯವನ್ನೇ ಇಲ್ಲ. ಸ್ಪಷ್ಟವಾಗಿ ಹೇಳ್ಬೇಕು ಅಂದ್ರೆ ದಿನ ಬೆಳಗ್ಗೆ ಆದ್ರೆ ಹೋರಾಟಗಳು ನಡೀತಾ ಇರ್ತವೆ. ಅದು ನೋಡಿ ನಮಗೆ ಅನುದಾನಗಳು ಸಿಗ್ತಾ ಇಲ್ಲ, ನಮಗೆ ಸೌಲಭ್ಯಗಳು ಸಿಗ್ತಾ ಇಲ್ಲ ಅಂತ. ಸಿದ್ದರಾಮಯ್ಯನವರು JDS ಪಕ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಬರುವ ಸಂದರ್ಭದವರು ಗೊತ್ತಿತ್ತು ಇಲ್ಲಿ ಯಾರ್ಯಾರು ಪ್ರಬಲರಿದ್ದಾರೆ, ಅವ್ರನ್ನೆಲ್ಲ ಸೈಡ್ ಲೈನ್ ಮಾಡಿಕೊಂಡು ಬಂದ್ರು, ವಿರೋಧ ಪಕ್ಷದ ನಾಯಕರಾದ್ರು. ಡಾಕ್ಟರ್ ಪ್ರಣವಾನಂದ ಸ್ವಾಮೀಜಿ ಎಕ್ಸ್ಕ್ಲೂಸಿವ್ ಸಂದರ್ಶನ ನಿಮ್ಮ ಸಂಪೂರ್ಣ ನ್ಯೂಸ್ನಲ್ಲಿ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.